ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ನೀವೆಲ್ಲ ವಾರನ್ ಬಫೆಟ್ ಬಗ್ಗೆ ಕೇಳಿರ್ತೀರ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡೋರು, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡೋರು ಸಾಮಾನ್ಯವಾಗಿ ವಾರನ್ ಬಫೆಟ್ ಅವರ ಸೂತ್ರಗಳು, ಅವರ ಬದುಕಿನ ಬಗ್ಗೆ ಸುಮಾರು 2,000ಕ್ಕೂ ಹೆಚ್ಚು ಪುಸ್ತಕಗಳು ಬಂದಿದ್ದಾವಂತೆ. ಹಾಗಿದ್ರೆ ವಾರನ್ ಬಫೆಟ್ ಬಗ್ಗೆ ಆಯಿತು, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಬಗ್ಗೆ ಅವರ ಮಂತ್ರಗಳನ್ನೆಲ್ಲ ನಾವು ಕೇಳಿದ್ದೀವಿ. ಹಾಗಾದರೆ ಟ್ರೇಡಿಂಗ್ನಲ್ಲಿ ಕೂಡ ವಾರನ್ ಬಫೆಟ್ ಅವರ ಹಾಗೆ ಅಥವಾ ಅವರನ್ನು ಮೀರಿಸುವ ಹಾಗೆ ಯಾರಾದರೂ ಇದ್ದಾರಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಕೌಟಿಲ್ಯ ಕ್ಯಾಪಿಟಲ್ನ ಸ್ಥಾಪಕರು ಮತ್ತು CEO ಆದಂತಹ ಅಶೋಕ್ ದೇವಾನಂಪ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಅಶೋಕ್ ಸರ್. ನಮಸ್ಕಾರ. ಅಂದಹಾಗೆ ವಾರನ್ ಬಫೆಟ್ ಅವರ ಬಗ್ಗೆ, ಅವರ ಸೂತ್ರಗಳ ಬಗ್ಗೆ ನಾವೆಲ್ಲ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಈಗ ಟ್ರೇಡಿಂಗ್ ಕೂಡ ಸಾಕಷ್ಟು ಜನಪ್ರಿಯ ಆಗ್ತಾ ಇರೋದ್ರಿಂದ ಟ್ರೇಡಿಂಗ್ನಲ್ಲಿ ವಾರನ್ ಬಫೆಟ್ ಅವರ ಹಾಗೊಂದು ವಿಶ್ವಗುರು ಅಂತ ಪರಿಗಣಿಸಬಹುದಾದ ವ್ಯಕ್ತಿ ಯಾರಾದರೂ ಇದ್ದಾರಾ ಅನ್ನುವಂಥ ಪ್ರಶ್ನೆ ನನ್ನಲ್ಲಿದೆ. ಸೊ ಇದಕ್ಕೆ ನೀವು ಏನು ಹೇಳ್ತೀರಿ ಅಂತ. ಸೊ US ಅಲ್ಲಿ ಒಂದು ಫಂಡ್ ಇದೆ, ಅದ್ರ ಹೆಸರು ರಿನೈಸಾನ್ಸ್ ಫಂಡ್ ಅಂತ ಹೇಳಿ. ಅವರು ಹತ್ತತ್ರ ಇಟ್ ಈಸ್ ಒನ್ ಆಫ್ ದಿ ವೆರಿ ವೆಲ್ ನೋನ್ ಹೆಡ್ಜ್ ಫಂಡ್ಸ್ ಇನ್ ದ ವರ್ಲ್ಡ್. ಅವರ ಹೆಸರು ಜಿಮ್ ಸೈಮನ್ಸ್ ಅಂತ. ಓಕೆ. ಅವರು ಟ್ರೇಡಿಂಗ್ ಶುರು ಮಾಡಿದ್ರು. ಸುಮಾರು 40 ವರ್ಷಗಳಿಂದ ಟ್ರೇಡಿಂಗ್ ಮಾಡ್ತಿದ್ದಾರೆ. ವಾರನ್ ಬಫೆಟ್ಟು ಅವ್ರ ಲೈಫ್ ಟೈಮಲ್ಲಿ ಅಪ್ರಾಕ್ಸಿಮೇಟ್ಲಿ 20% CAGR ಮಾಡಿದ್ರು. ಈ ಮನುಷ್ಯ ಕಳೆದ 40 ವರ್ಷಗಳಲ್ಲಿ 66% CAGR ಮಾಡಿದ್ರು. ಅಮೇಜಿಂಗ್. ಅವ್ರ ಹೆಸರು ಜಿಮ್ ಸೈಮನ್ಸ್ ಅಂತ. ಅವ್ರ ಹೆಸರು ಮೇಲೆ ಒಂದು ಬುಕ್ ಬಂದಿದೆ. ಬುಕ್ ಟೈಟಲ್ ಬಂದ್ಬಿಟ್ಟು ದ ಮ್ಯಾನ್ ಹೂ ಸಾಲ್ವ್ ದ ಮಾರ್ಕೆಟ್. ಅಂದರೆ ಮಾರ್ಕೆಟ್ ಅನ್ನೋ ಲೆಕ್ಕನ ಪರಿಹಾರ ಮಾಡಿದ ವ್ಯಕ್ತಿ ಅಂತ. ಆ ಮಾರ್ಕೆಟ್ನ ಸಾಲ್ವ್ ಮಾಡಿದ ಮನುಷ್ಯ, ಬಗೆಹರಿಸಿದ ವ್ಯಕ್ತಿ ಅಂತ. ಸೊ ಆ ಬುಕ್ಕು ಸಖತ್ ಕಲ್ಟ್ ಸಕ್ಸಸ್ಫುಲ್ ಬುಕ್ಕು. ಪ್ರತಿಯೊಬ್ಬ ಟ್ರೇಡರು ಓದಬೇಕು. ಮತ್ತೆ ಹೆಸರು ಹೇಳ್ತಾ ಇದ್ದೀನಿ, ದ ಮ್ಯಾನ್ ಹೂ ಸಾಲ್ವ್ಡ್ ದ ಮಾರ್ಕೆಟ್. ದ ಮ್ಯಾನ್ ಹೂ ಸಾಲ್ವ್ ದ ಮಾರ್ಕೆಟ್ ಬೈ ದ ಸ್ಟೋರಿ ಆಫ್ ಜಿಮ್ ಸೈಮನ್ಸ್. ಓಕೆ. ಪೀಕ್ ಆಫ್ ದೇರ್ ಸ್ಟಾರ್ಡಮ್ ಹತ್ತತ್ರ $130 ಬಿಲಿಯನ್ ಅಷ್ಟು ಹಣ ಅವ್ರು ಮ್ಯಾನೇಜ್ ಮಾಡ್ತಿದ್ರು. ನಿಮಗೆ 130 ಬಿಲಿಯನ್ ಅಂದರೆ 7,000 ಕೋಟಿ ಇಸ್ 1 ಬಿಲಿಯನ್ನು. 13,600 ಹತ್ತತ್ರ ನನ್ನ ಪ್ರಕಾರ 1,00,000 ಕೋಟಿ. ಅಮೇಜಿಂಗ್. ಹತ್ತತ್ರ 1,00,000 ಕೋಟಿ ಅಷ್ಟು ಫಂಡ್ ಮ್ಯಾನೇಜ್ ಮಾಡ್ತಿದ್ರು. ಯಾವ ಲೆವೆಲ್ಗೆ ಅವ್ರು ಹೋದರು ಅಂದರೆ ಇನ್ವೆಸ್ಟರ್ಸು ಕ್ಯೂ ಅಲ್ಲಿದ್ದರು ಫಂಡ್ ಕೊಡೋಕ್ಕೆ. ಅವರು ಬರೀ ಟ್ರೇಡರ್ಗಳನ್ನ ಹೈರ್ ಮಾಡ್ತಿರಲಿಲ್ಲ. ಅವರು ದೇ ಯೂಸ್ ಟು ಹೈರ್ ಮ್ಯಾಥಮೆಟಿಷಿಯನ್ಸ್, ಫಿಸಿಸಿಸ್ಟ್, ನ್ಯೂಕ್ಲಿಯರ್ ಸೈಂಟಿಸ್ಟ್, ಎಕ್ಸ್ಟ್ರೀಮ್ಲಿ ಡಿಫ್ರೆಂಟ್ ಅಲ್ಲಿರೋ ಕ್ರಿಯೇಟಿವ್ ಮೈಂಡ್ಸ್ನೆಲ್ಲ ಕರ್ಕೊಂಬಂದ್ಬಿಟ್ಟು ಅವ್ರ ಮೂಲಕ ಈ ಮಾಡೆಲ್ಸ್ ಬಿಲ್ಡ್ ಮಾಡ್ತಿದ್ರು. ಅವ್ರ ಪಾಲಿಸಿ ಇಷ್ಟೇ, ಸ್ಮಾಲ್ ಪ್ರಾಫಿಟ್ ಸ್ಮಾಲ್ ಸ್ಕ್ಯಾಲ್ಪಿಂಗ್ ಅಂತ. ಸ್ಮಾಲ್ ಪ್ಯಾಟರ್ನ್ ಸ್ಮಾಲ್ ಪ್ರಾಫಿಟ್. ಇಡೀ ಶೇರ್ ಬಜಾರಲ್ಲಿ ಎಲ್ಲೆಲ್ಲಿ ಸಣ್ಣ ಸಣ್ಣ ಸಕ್ಸಸ್ ಕೊಡುವಂಥ ಚಿಕ್ಕ ಚಿಕ್ಕ ಪ್ಯಾಟರ್ನ್ಗಳನ್ನ ಹುಡುಕ್ಬಿಟ್ಟು ಆ ಎಲ್ಲ ಪ್ಯಾಟರ್ನ್ಗಳನ್ನ ಆಟೋಮೇಟ್ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡ್ತಿದ್ರು. ಈವನ್ ಟುಡೇ ರಿನೈಸಾನ್ಸ್ ಫಂಡು ಬೇರೆ ಪಬ್ಲಿಕ್ ಫಂಡ್ ತೊಗೊಳೋದು ಬಿಟ್ಬಿಟ್ರು. ಅವ್ರ ಕ್ಲೈಂಟ್ಸ್ ಕೇಳಿದ್ರು, ನೀವು ಯಾರಾದರೂ ಹಣ ವಾಪಸ್ ತಗೊಂಡ್ರೆ ನೀವು ಮತ್ತೆ ಬರೋಂಗಿಲ್ಲ ಅಂತ. ಅವ್ರ ಕ್ಲೈಂಟ್ಸ್ ಯಾರು ಹಣ ಕೇಳ್ತಾನೆ ಇಲ್ಲ. ಅವ್ರನ್ನ ಕೇಳಿಬಿಟ್ರೆ ಎಲ್ಲಿ ಮತ್ತೆ ವಾಪಸ್ ತೊಗೊಳ್ಳಲ್ವ ಅಂತ ಭಯ. ಬಿಕಾಸ್ ಅವ್ರು ಮಾಡ್ತಿರೋ ಅಷ್ಟು ಹಣ ಯಾರೂ ಮಾಡ್ತಿಲ್ಲ. ಆ ದೊಡ್ಡ ಮನುಷ್ಯ ಜಿಮ್ ಸೈಮನ್ಸ್ ರೀಸೆಂಟಾಗಿ ಸತ್ತೋದ್ರು. ಸೊ ಆ ಒಂದು ಫಂಡು ಇಟ್ ಈಸ್ ಕನ್ಸಿಡರ್ಡ್ ಟು ಬಿ ಒನ್ ಆಫ್ ದ ಗ್ರೇಟೆಸ್ಟ್ ಫಂಡ್ ಇನ್ ದ ಹಿಸ್ಟ್ರಿ ಆಫ್ ಟ್ರೇಡಿಂಗ್ ವರ್ಲ್ಡ್. ನಮಗೆ ಹೆಂಗೆ ಇಂಡಿಯಾಗೆ ರಾಕೇಶ್ ಜುಂಜುನ್ವಾಲಾ ಇನ್ವೆಸ್ಟಿಂಗ್ಗೆ ಲಿಜೆಂಡು, ವಾರೆನ್ ಬಫೆ ಹೇಗೆ ಪ್ರಪಂಚಕ್ಕೆ ವ್ಯಾಲ್ಯೂ ಇನ್ವೆಸ್ಟಿಂಗ್ಗೆ ಲಿಜೆಂಡು, ಅದೇ ಥರ ಟ್ರೇಡಿಂಗ್ ಅನ್ನೋ ಪ್ರಪಂಚಕ್ಕೆ ಈ ಮನುಷ್ಯ ಜಿಮ್ ಸೈಮನ್ಸ್ ಈಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್ ಆಫ್ ಟ್ರೇಡಿಂಗ್. ಮ್ಯಾಕ್ಸಿಮಮ್ ಎಲ್ಲ ಅಲ್ಗಾರಿಥಮ್ಸಲ್ಲೇ ಮಾಡಿದ್ರು. ಎಲ್ಲ ಆಟೋಮೇಟೆಡ್ ಸಿಸ್ಟಮ್ಸ್ ಬಿಲ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ಎಲ್ಲ ಥರ ಟ್ರೇಡಿಂಗ್ಗಳು ಮಾಡ್ತಾರೆ ಅವರು ಹೆಡ್ಜ್ ಫಂಡು. ಸೊ ಅವರು ಇಲ್ಲ ಇವತ್ತು, ಆದರೆ ಅವರ ಟೀಮ್ ಕಂಪನಿ ಸಂಸ್ಥೆ ಇನ್ನೂ ನಡೀತಿದೆ. ಹಿ ವುಡ್ ಹವ್ ಕ್ರಿಯೇಟೆಡ್ ಮೆನಿ ಎ ಸ್ಟ್ರಾಂಗ್ ಟೀಮ್. ಪ್ರತಿ ಸಾರಿ ಹೊಸ ಹೊಸ ಸ್ಟ್ರಾಟಜಿಗಳು ಅನ್ವೇಷಣೆ ಮಾಡ್ತಾ ಇರಬೇಕಲ್ಲ. ಇನೋವೇಷನ್ ನೆವರ್ ಸ್ಟಾಪ್ಸ್, ಕ್ರಿಯೇಟಿವಿಟಿ ನೆವರ್ ಸ್ಟಾಪ್ಸ್. ಕ್ರಿಯೇಟಿವಿಟಿ ಸತ್ತೋದ್ರೆ ಸಂಸ್ಥೆನೂ ಸತ್ತೋಗುತ್ತೆ. ನಿಜ ನಿಜ. ಓಕೆ. ಕ್ಲಾಸಿಕ್ ಎಕ್ಸಾಂಪಲ್ ನಮ್ಮ ಆ್ಯಪಲ್. ಸ್ಟೀವ್ ಜಾಬ್ಸ್ ಇರೋರ್ಗೂ ವರ್ಲ್ಡ್ ನಂಬರ್ 1 ಇತ್ತು. ಆ ದೊಡ್ಡ ಮನುಷ್ಯ ಹೋದರೂ ಎನ್ವಿಡಿಯಾ ಡಾಮಿನೇಟ್ ಮಾಡಿಬಿಡ್ತು. ಕರೆಕ್ಟ್. ಕಳೆದ 10 ವರ್ಷದಲ್ಲಿ ಐಫೋನ್ ಬಿಟ್ಟರೆ ಬೇರೆ ಏನೂ ಅನ್ವೇಷಣೆ ಬಂದೇ ಇಲ್ಲ. ಸ್ಟೀವ್ ಜಾಬ್ಸ್ ಮಾಡಿ ಬಿಟ್ಟೋಗಿದ್ದು ಅಷ್ಟೇ. ಅದಾದಮೇಲೆ ಅವ್ರು ಏನು ಡೆವಲಪೇ ಮಾಡಿಲ್ಲ. ನನ್ನ ಕೇಳಿದ್ರೆ ಇನ್ನೂ ಒಳ್ಳೆ ಐಫೋನ್ 15, 16 ಬಿಡ್ತಿದ್ದಾರೆ ಹೊರತು ಪ್ರಪಂಚಕ್ಕೆ ವಾವ್ ಅನ್ನೋ ಥರ ಯಾವುದೂ ಸೃಷ್ಟಿ ಅವ್ರು ಇನ್ನೂ ಮಾಡಿಲ್ಲ. ಸೊ ಅದೇ ಥರ ಟ್ರೇಡಿಂಗ್ ಅನ್ನೋ ಪ್ರಪಂಚದಲ್ಲಿ ಕೂಡ ಈ ರಿನೈಸಾನ್ಸ್ ಫಂಡ್ ಅನ್ನೋ ಸಂಸ್ಥೆ ಇವತ್ತಿಗೂ ಇನೋವೇಷನ್ ಮಾಡ್ತಾನೆ ಇರ್ತಾರೆ. ಹೊಸ ಹೊಸ ಸ್ಟ್ರಾಟಜಿಗಳು ಬಿಲ್ಡ್ ಮಾಡ್ತಾನೆ ಇದ್ದಾರೆ. ಅವರು ಒಂಥರ ಪ್ರಪಂಚಕ್ಕೆ ಮಾದರಿ ನಾನು ಕೇಳಿದ್ರೆ. ಅಂದರೆ R&D ಎಷ್ಟು ಇಂಪಾರ್ಟೆಂಟ್ ಅಂತ ಯಾವುದೇ ಒಂದು ಕಂಪನಿಯ ಯಶಸ್ಸಿಗೆ ಕಾರಣ ಆಗುತ್ತೆ ಅಂತ.
ಖಂಡಿತ ಖಂಡಿತ. ಬಿಕಾಸ್ R&Dನೇ ಫೌಂಡೇಶನ್ ಅಲ್ಲ. ನಮ್ಮ ಟ್ರೇಡಿಂಗ್ ಅನ್ನೋ ಪ್ರಪಂಚದಲ್ಲಿ ಬೇರೆ ವಾಟ್ ಈಸ್ ಯುವರ್ ಇನ್ವೆಸ್ಟ್ಮೆಂಟ್? ಫ್ಯಾಕ್ಟ್ರಿ ಇದೆಯಾ, ಮೆಷಿನ್ಗಳಿದೆಯಾ, ಏನಿದೆ ನಮ್ಮದು? ಲ್ಯಾಪ್ಟಾಪ್, ಇಂಟರ್ನೆಟ್ ಇದ್ದರೆ ಮುಗಿದೋಯ್ತು. ನಮಗೆ ಬೇಕಿರೋದು ಸ್ಟ್ರಾಟಜಿ R&D ಮಾಡ್ತಿರ್ಬೇಕು. ಆಯಾ ಕಾಲಕ್ಕೆ ತಕ್ಕಂಥ ಪ್ರತಿದಿನ ಐಡಿಯಾಸ್ಗಳು ಜನ್ರೇಟ್ ಮಾಡ್ತಾರೆ. ದಿನಕ್ಕೆ 100 ಐಡಿಯಾ ಆಚೆ ಬರ್ತವೆ. ಅದರಲ್ಲಿ ಒಂದಷ್ಟು ಐಡಿಯಾ ನೆಕ್ಸ್ಟ್ ಲೆವೆಲ್ ಸ್ಟೇಜಿಂಗ್ ಲೇಯರ್ಗೆ ಹೋಗ್ತವೆ. ಸ್ಟೇಜಿಂಗ್ ಲೇಯರ್ ಇವ್ಯಾಲ್ಯೂಯೇಷನ್ ಮಾಡ್ತಾರೆ, ಪ್ರಾಫಿಟ್ ಪೊಟೆನ್ಷಿಯಲ್ ಇದೆಯಾ ನೋಡ್ತಾರೆ, ರಿಸ್ಕ್ ಇದೆಯಾ ನೋಡ್ತಾರೆ, ಡ್ರಾಡೌನ್ ನೋಡ್ತಾರೆ, ಕೋರಿಲೇಷನ್ ನೋಡ್ತಾರೆ, ರಿಲೇಟಿವ್ ಬಿಹೇವಿಯರ್ಸ್ ನೋಡ್ತಾರೆ. ಕರೆಕ್ಟ್. ಎಷ್ಟೊಂದು ಸರಿ ಕೆಲವರು ಏನು ಮಾಡ್ತಾರೆ, ಬರೀ ಬೇರ್ ಮಾರ್ಕೆಟಿಗೆ ಸ್ಟ್ರಾಟಜಿ ಮಾಡ್ತಾರೆ, ಕೆಲವರು ಬುಲ್ ಮಾರ್ಕೆಟಿಗೆ ಸ್ಟ್ರಾಟಜಿ ಮಾಡ್ತಾರೆ, ಕೆಲವರು ಸೈಡ್ ವೇ ಮಾರ್ಕೆಟಿಗೆ ಸ್ಟ್ರಾಟಜಿ ಮಾಡ್ತಾರೆ, ಕೆಲವರು ಎಲ್ಲ ಮಾರ್ಕೆಟು ಕಿಚಡಿ ಮಾಡಬೇಕು. ಕರೆಕ್ಟ್. ನೆನ್ನೆ 4 ದಿನಕ್ಕೆ ಮುಂಚೆ ನನ್ನ ಇಂಟರ್ನ್ ಹುಡುಗ ಒಂದು ಸ್ಟ್ರಾಟಜಿ ತೊಗೊಂಡು ಬಂದ. ಸರ್, ಈ ಥರ 4 ಸೆಟ್ ಸ್ಟ್ರಾಟಜಿ, 10 ಲಕ್ಷ ಕ್ಯಾಪಿಟಲ್ ಬೇಕು ಈ ಸ್ಟ್ರಾಟಜಿ ಟ್ರೇಡ್ ಮಾಡಲಿಕ್ಕೆ, ನನಗೆ ಫಂಡ್ ಕೊಡಿ, ನಾನು ಟ್ರೇಡಿಂಗ್ ಶುರು ಮಾಡ್ತೀನಿ ಅಂತ. ನಾನು ಸರಿಪಾ ಕೊಡ್ತೀನಿ, ತಗೋ, ಟೆಸ್ಟ್ ಮಾಡಿ ಫಾರ್ವರ್ಡ್ ರಿಪೋರ್ಟ್ರ್ ಎಲ್ಲ ನನಗೆ ಕಳಿಸು ಅಂತ ಹೇಳಿದೆ. ಈಗ ಅವ್ನಿಗೆ ಏನು ವಿಷನ್ ಕೊಟ್ಟಿದ್ದೀನಿ ಅಂದರೆ, ನನಗೆ ₹1 ಕೋಟಿ ಒಂದು ಸೆಟ್, ನನಗೆ 20-30 ಸ್ಟ್ರಾಟಜಿಗಳ ಬ್ಯಾಸ್ಕೆಟ್ ಬೇಕು, ಎಲ್ಲ ಥರ ಸ್ಟ್ರಾಟಜಿ ಅದರಲ್ಲಿ ಇರಬೇಕು. ಒಂಥರ ಫುಲ್ ಮೀಲ್, ದ ರಾಯಲ್ ಮಹಾರಾಜ ಮೀಲ್ ಇದ್ದಂಗೆ ಆ ಥರ ಒಂದು ಇದು ಬೇಕು, ರೆಡಿ ಮಾಡು, ಒಂದು 3 ತಿಂಗಳು ಟೈಮ್ ತೊಗೋ, ಟೈಮ್ ಸ್ಪೆಂಡ್ ಮಾಡು ಕೂತ್ಕೊಂಡು, ನಾನು ನಿನಗೆ ಫಂಡ್ ಕೊಡ್ತೀನಿ. ಓಕೆ, ಆ ಥರ ಒಂದು ಮಲ್ಟಿ ಮಾರ್ಕೆಟ್, ಮಲ್ಟಿ ವೊಲಟಾಲಿಟಿ, ಮಲ್ಟಿ ಸ್ಟ್ರಾಟಜಿ, ಮಲ್ಟಿ ಟ್ರೆಂಡ್, ಮಲ್ಟಿ ಅಸೆಟ್, ಮಲ್ಟಿ ಕ್ಲಾಸ್. ಓಕೆ, ಲೋ ವಿಕ್ಸ್ ಇದ್ದಾಗ, ಹೈ ವಿಕ್ಸ್ ಇದ್ದಾಗ, ಲೋ ಪ್ರೀಮಿಯಮ್ ಇದ್ದಾಗ, ಹೈ ಪ್ರೀಮಿಯಮ್ ಇದ್ದಾಗ, ಅಪ್ ಮಾರ್ಕೆಟು, ಡೌನ್ ಮಾರ್ಕೆಟು, ಸೈಡ್ ವೇಸ್ ಮಾರ್ಕೆಟು, ಎಲ್ಲ ಮಾರ್ಕೆಟು ಮ್ಯಾಚ್ ಆಗುವಂಥದ್ದು ಸ್ಟೋರಿಗಳಿರಬೇಕು. ಇಲ್ಲಾಂದರೆ ಯಾವಾಗ ದುಡ್ಡು ಮಾಡ್ತೀರ? ಕರೆಕ್ಟ್. ಸೊ ಇದನ್ನು ಆಲ್ ವೆದರ್ ಸ್ಟ್ರಾಟಜಿ ಅಂತ ಕರಿತೀವಿ. ಎಲ್ಲ ಥರ ಹವಾಮಾನಕ್ಕೂ ಅಡ್ಜಸ್ಟ್ ಆಗುವಂಥ ಸ್ಟ್ರಾಟಜಿಗಳಿದ್ರೇ ನಾವು ಲಾಂಗ್ ಟರ್ಮಲ್ಲಿ ದುಡ್ಡು ಮಾಡಲಿಕ್ಕಾಗೋದು. ಆಮೇಲೆ ನಮ್ಮ ಥರ ಇಂಡಸ್ಟ್ರಿಗಳು ನಮಗೆ ವರ್ಷಕ್ಕೆ 50-100% ನಮಗೆ ಬೇಕಾಗಿಲ್ಲ. ನಾವು 20-25% ಟ್ರೇಡಿಂಗಲ್ಲಿ ಮಾಡಿದ್ರೆ ಇಟ್ಸ್ ಬಿಗ್ ಮನಿ, ಬಿಕಾಸ್ ಟ್ರೇಡಿಂಗ್ ಈಸ್ ಲಿವರೇಜ್. ಕರೆಕ್ಟ್. ಟ್ರೇಡಿಂಗ್ ಬೈ ಮಾಡೆಲ್ ಈಸ್ ಲಿವರೇಜ್ಡ್. ಡಿರೈವೇಟಿವ್ಸ್ ಅಂದರೆ ಏನು? ನೀವು ಮಾಮೂಲಾಗಿ ಕ್ಯಾಶ್ ಮಾರ್ಕೆಟಲ್ಲಿ ₹100 ತಗೊಂಡ್ರೆ ಇಲ್ಲಿ ಬರೀ ₹20 ತಗೊಳ್ತಾ ಇದ್ದೀರಾ. ಸೊ ಹಾಗಾಗಿ ಟ್ರೇಡಿಂಗ್ ಅನ್ನೋದು ಹಾಗೆ. ಅದಕ್ಕೆ ಟ್ರೇಡಿಂಗ್ನಲ್ಲಿ ಪ್ರಾಫಿಟ್ ನೋಡ್ಬೋದು, ಟ್ರೇಡಿಂಗಲ್ಲಿ ಲಾಸೇ ನೋಡಬೇಕು. ಯಾರು ಆ ಲಾಸ್ನ ಎಷ್ಟು ಕಡಿಮೆ ಮಾಡ್ಕೊಂಡು ಬರ್ತಾನೋ ಅವನೇ ರಾಜ. ಯಾಕೆಂದರೆ ಆ ಲಾಸ್ ಕಂಟ್ರೋಲ್ ಮಾಡಿದ ತಕ್ಷಣ ಪ್ರಾಫಿಟಬಿಲಿಟಿಗೆ ಹೋಗ್ತಾನೆ. ಇದನ್ನೇ ರಿನೇಸನ್ಸ್ ಫಂಡ್ ಮಾಡಿದ್ದು. ಅವರು ಪ್ಯಾಟರ್ನ್ಗಳು ಹೆಂಗೆ ಐಡೆಂಟಿಫೈ ಮಾಡಿ, ಓನ್ಲಿ ಹೈ ಪ್ರಾಬಬಲ್ ಪ್ಯಾಟರ್ನ್ಸ್ ಕಂಡುಹಿಡಿಯೋರು. ಆ ಹೈ ಪ್ರಾಬಬಲ್ ಪ್ಯಾಟರ್ನ್ಸ್ ಆಟೋಮೆಟಿಕ್ ಮೆಷಿನೇ ಹೇಳ್ಬಿಡೋದು, ಈ ಪ್ಯಾಟರ್ನ್ ಇದೆ, ಇಷ್ಟು ರಿಸ್ಕು ಇಷ್ಟು ರಿವಾರ್ಡು, ಆರ್ಡ್ರ್ ಹಾಕೋ. ಈ ಥರ 100, thousands, millions ಆಫ್ ಆರ್ಡ್ರ್ ಹೋಗ್ತಾನೇ ಇರುತ್ತೆ ಅವ್ರದ್ದು. ಎಲ್ಲ ಆಟೋಮೇಟೆಡ್ ಮಾಡಿ ಇಟ್ಬಿಟ್ರು. ಬಿಕಾಸ್ ದ ಕೈಂಡ್ ಆಫ್ ರಿಸೋರ್ಸಸ್ ದೇ ಹ್ಯಾಡ್ ವಾಸ್ ಟಾಪ್ ಕ್ಲಾಸ್. ನಾನು ಅದಕ್ಕೆ ಎಷ್ಟೊಂದು ಸರಿ ರಿಟೇಲ್ ಟ್ರೇಡರ್ಸ್ ಕೇಳೋದು, ಅವರೆಲ್ಲ ಅಷ್ಟೆಲ್ಲ ಅಡ್ವಾನ್ಸ್ ಮೆಥಡಾಲಜಿ ಇಟ್ಕೊಂಡು ಬರ್ತಾರೆ, ನೀವು RSI 30, ಮೂವಿಂಗ್ ಆವ್ರೇಜ್ 200 ಪ್ರಾಫಿಟ್ ಮಾಡಿಬಿಡ್ತೀನಿ, ಯಾರು ನಂಬ್ತಾರೆ? ನಿಜ ನಿಜ. ಎಷ್ಟೊಂದು ಸರಿ ಕೆಲವರು ಆರ್ಗ್ಯೂ ಮಾಡ್ತಾರೆ, ಸರ್ ಇಲ್ಲ ನಾನು ಮೂವಿಂಗ್ ಆವ್ರೇಜ್ ದುಡ್ಡು ಮಾಡಿ. ಮೂವಿಂಗ್ ಆವ್ರೇಜಿಂದ ನೀನು ದುಡ್ಡು ಮಾಡಿದರೆ ಆ ಕ್ರೆಡಿಟ್ ನಿನಗೆ, ಮೂವಿಂಗ್ ಆವ್ರೇಜ್ಗಲ್ಲ. ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದ್ರೆ ಕ್ರೆಡಿಟ್ ವಿರಾಟ್ ಕೊಹ್ಲಿ ಕೊಡು, ವಿರಾಟ್ ಕೊಹ್ಲಿ ಬ್ಯಾಟ್ ಕೊಡಬೇಡ. ನೀನು ಹೇಳೋ ಇಂಡಿಕೇಟ್ರು ಬ್ಯಾಟ್ ಇದ್ದಂಗೆ. ಆ ಬ್ಯಾಟ್ ಯಾವನ್ ತೊಗೊಂಡು ಆಡ್ತಾನೋ ಅವ್ನು ರನ್ ಹೊಡಿತಾರೆ, ಅದು ಬ್ಯಾಟ್ ಅಲ್ಲ. ಕರೆಕ್ಟ್. ಸೊ ಈ ಥಾಟ್ ಪ್ರಾಸೆಸ್ ಇರ್ಬೇಕು ಮೈಂಡಲ್ಲಿ. ಸೊ ಅದೇ ಕಾರಣಕ್ಕೋಸ್ಕರ ಅವರು ಅಷ್ಟೊಂದು ಈಗ ನ್ಯೂಕ್ಲಿಯರ್ ಸೈಂಟಿಸ್ಟ್ ಇರ್ಬೋದು, ಇದೆ ಈ ರೀತಿಯ ಎಲ್ಲ ವರ್ನಾಕ್ಯುಲರ್ ಇಂಡಸ್ಟ್ರಿಗಳ ಬಗ್ಗೆ, ಸೆಕ್ಟರ್ ಬಗ್ಗೆ ಸ್ಟಡಿ ಮಾಡಿ ಸ್ಟ್ರಾಟಜಿನ ರೂಪಿಸ್ತಾ ಇದ್ದಾರೆ. ಹೌದು. ಇವತ್ತಿಗೂ ಪ್ರಪಂಚ ಗೊತ್ತಿಲ್ಲ ಅವ್ರು ಏನು ಮಾಡ್ತಿದ್ರು ಅಂತ. ಪ್ರಪಂಚ ಗೊತ್ತಿದ್ದಿಷ್ಟೇ ಹಿ ಸಾಲ್ವ್ ದ ಮಾರ್ಕೆಟ್. ಹೌ ಹಿ ಸಾಲ್ವ್ ದ ಮಾರ್ಕೆಟ್ ಯಾರಿಗೂ ಗೊತ್ತಿಲ್ಲ. ಅಮೇಜಿಂಗ್. ಸೊ ಅಂದರೆ ಒಂದು ಕಡೆ ಪ್ರೊಸೆಸ್ ಮತ್ತು ಅದರ ಹಿಂದೆ ಇರತಕ್ಕಂಥ ಸ್ಟ್ರಾಟಜಿಗಳನ್ನು ಡೆವಲಪ್ ಮಾಡುವಂಥದ್ದು ಎಷ್ಟು ಇಂಪಾರ್ಟೆನ್ಸ್ ಆಗುತ್ತೆ ಅಂತ ಇದರಲ್ಲಿ. ಯಾಕಂದರೆ ಸ್ಟ್ರಾಟಜಿ ಡೆವಲಪ್ ಮಾಡೋದು ಒಂದು ಲಾಂಗ್ ಟರ್ಮ್ ಪ್ರಾಸೆಸ್ ಅಲ್ವಾ. ಒಂದು ಐಡಿಯಾ ತೊಗೊಂಡು ಬರಬೇಕು, ಆ ಐಡಿಯಾನ ವಿಮರ್ಶೆ ಮಾಡಬೇಕು, ಕ್ರಿಟಿಕ್ ಮಾಡಬೇಕು, ಕ್ವಶನ್ ಮಾಡಬೇಕು. ನಾನು ಇವತ್ತು ನಿಮಗೆ ಬೆಳಗ್ಗೆ ಹೇಳ್ತಿದ್ದೆ, ಯಾವುದೋ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಸ್ಟ್ರಾಟಜಿ ಬಿಲ್ಡ್ ಮಾಡಿದ್ವಿ, ಅದು ಫ್ಲಾಕ್ ಇವತ್ತು ಸಿಕ್ತು. ಗಾಡೀಲಿ ಬರ್ತಾ ನನ್ನ ಮೈಂಡಿಗೆ ಗೊತ್ತಾಗೋಯ್ತು ಮಿಸ್ಟೇಕ್ ಏನು ಅಂತ. ಬೇಜಾರಾಗ್ತಾ ಇದೆ, 3 ದಿನ ಹ್ಯಾಂಗ್ ಓವರಲ್ಲಿದ್ದೆ ನಾನು ಆ ಸ್ಟ್ರಾಟಜಿ ಬಗ್ಗೆ ಅಂತ. ಸೊ ಈ ಥರ ಸ್ಟ್ರಾಟಜಿ ಡಿಸ್ಕಸ್ ಮಾಡ್ತಾ 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 ಒಂದಷ್ಟು ಒಳ್ಳೊಳ್ಳೆ ಸ್ಟ್ರಾಟಜಿಗಳು ಆಚೆ ಬರ್ತವೆ. ಇಟ್ಸ್ ಎ ಮ್ಯಾಟ್ರ್ ಆಫ್ ಟೈಮ್. ಬಟ್ ಪ್ರಾಬ್ಲಮ್ ಏನಂದರೆ ಟ್ರೇಡರ್ಸು ಸ್ಟ್ರಾಟಜಿ ಬಿಲ್ಡಿಂಗ್ ಮೇಲೆ ಟೈಮ್ ಫೋಕಸ್ ಮಾಡೋದಕ್ಕಿಂತ ಟ್ರೇಡಿಂಗ್ ಮೇಲೆ ಟೈಮ್ ಫೋಕಸ್ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಯಾರಾದರೂ ಮ್ಯಾನ್ಯುವಲ್ ಟ್ರೇಡರ್ ನಾನು ಮಾತಾಡ್ಸೋದೇ ಇಲ್ಲ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನನಗೆ ಸ್ಕೇಲಿಂಗ್ ಟ್ರೇಡರ್ಸ್ ಬೇಕು. ಕರೆಕ್ಟ್. ನನಗೆ ಅವನು 20% ವರ್ಷಕ್ಕೆ ಮಾಡಲಿ, 15% ಮಾಡಲಿ, ನಂಗೆ ಚಿಂತೆ ಇಲ್ಲ. ಬಟ್ ಸ್ಕೇಲ್ ಮಾಡೋನು ಬೇಕು.
ಈ ದೊಡ್ಡ ಪ್ರಾಫಿಟ್ ಮಾಡ್ತಾನಲ್ಲ, ಈಗ ಯಾವನೋ ಒಬ್ಬ ಬರ್ತಾನೆ, ಸರ್ ನಾನು ಬೈಯಿಂಗಲ್ಲಿ ದುಡ್ಡು ಮಾಡಿಬಿಟ್ಟೆ 100% ಮಾಡ್ತೀನಿ, ಐ ಡೋಂಟ್ ವಾಂಟ್. ಯಾಕಂದ್ರೆ ಈ ಕ್ಯಾನ್ ನೆವರ್ ಸ್ಕೇಲ್. ಬೈಯಿಂಗ್ ಆಗೋನು 1 ಲಕ್ಷ ರೂಪಾಯಿ ಅಕೌಂಟಲ್ಲೇ ಬೈಯಿಂಗ್ ಮಾಡೋದು, 1 ಕೋಟಿ ರೂಪಾಯಿ ಅಕೌಂಟ್ ಕೊಟ್ಟು ಬೈಯಿಂಗ್ ಮಾಡಂತೇಳಿ ಅವ್ನು ಜನ್ಮದಲ್ಲಿ ಮಾಡಲ್ಲ, ಅವ್ನಿಗೆ ನಂಬಿಕೆ ಇರೋದಿಲ್ಲ. ಸೊ ವಿ ವಾಂಟ್ ಸ್ಟ್ರಾಟಜೀಸ್ ವಿಚ್ ಆರ್ ಸ್ಕೇಲಬಲ್. ನಾವು 1 ಲಾಟ್ 10 ಲಾಟ್ 50 ಲಾಟ್ 100 ಲಾಟ್ ಮಾಡೋ ತಾಕತ್ತಿರೋ ಸ್ಟ್ರಾಟಜಿಗಳು ನಾವು ಬಿಲ್ಡ್ ಮಾಡ್ಕೊಬೇಕು. ಆವಾಗಲೇ ನಮಗೆ ಸ್ಟೆಬಿಲಿಟಿ ಬರೋದು. ಕರೆಕ್ಟ್. ಸೊ ಖಂಡಿತವಾಗಿಯೂ ಕೂಡ ನಮ್ಮ ವೀಕ್ಷಕರಿಗೆ ವಾರನ್ ಬಫೆಟ್ ಹೇಗೆ ಯಾವ ರೀತಿಯಲ್ಲಿ ಈಕ್ವಿಟಿ ಇನ್ವೆಸ್ಟ್ಮೆಂಟಲ್ಲಿ ವಿಶ್ವಗುರು ಆಗಿದ್ರು, ಅದೇ ರೀತಿ ಜೇಮ್ಸ್ ಸೈಮನ್ಸನ್ ಅವರು ಯಾವ ರೀತಿಯಲ್ಲಿ ಟ್ರೇಡಿಂಗ್ನಲ್ಲಿ ವಿಶ್ವಗುರು ಆದರು ಅಂತ ಅನ್ನೋದ್ರ ಬಗ್ಗೆ, ಅವರ ಸ್ಟ್ರಾಟಜಿಗಳು ಯಾವ ರೀತಿ ಇತ್ತು, ಯಾವ ರೀತಿ R&D ಅವರು ಮಾಡ್ತಾಯಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.